ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. DHFWS ಕೊಪ್ಪಳ ನೇಮಕಾತಿ 2024 ಈ ಒಂದು ಇಲಾಖೆಯಿಂದ ನರ್ಸಿಂಗ್ ಅಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳ ಒಂದು ಹುದ್ದೆಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡೋದು ಎಂಡ್ವರೆಗೆ ನೋಡಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಇವನು ಉದ್ಯೋಗದ ಒಂದು ಅಧಿಸೂಚನೆ ನೋಡಬೇಕಾದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಕೊಪ್ಪಳ ಅಂತೇಳಿ ನೀಡಿದ್ದಾರೆ. ಒಟ್ಟು ಹುದ್ದೆಗಳು 38. ಒಂದು ಉದ್ಯೋಗದ ಒಂದು ಸ್ಥಳ ನೋಡಬೇಕಾದ್ರೆ ಕೊಪ್ಪಳ, ಕರ್ನಾಟಕ ಅಂತೇಳಿ ನೀಡಿದ್ದಾರೆ. ಉದ್ಯೋಗದ ಹೆಸರು ನರ್ಸಿಂಗ್ ಅಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಅಧಿಕಾರಿ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಉದ್ಯೋಗದ ಒಂದು ಮಂತ್ಲಿ ಸ್ಯಾಲರಿ ನೋಡಬೇಕಾದ್ರೆ 13,200ರಿಂದ 15,930 ಪ್ರತಿ ತಿಂಗಳೊಂದು ಮಂತ್ಲಿ ಸ್ಯಾಲರಿ ಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗಕ್ಕೆ ಬೇಕಾಗುವಂತಹ ಒಂದು ಪೋಸ್ಟ್ಗಳ ಸಂಖ್ಯೆ ನೋಡಬೇಕಾದ್ರೆ ಮೊದಲನೇದಾಗಿ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗೆ 3, ತಾಲೂಕು ಕಾರ್ಯಕ್ರಮ ನಿರ್ವಾಹಕಕ್ಕೆ 1, DIC ಮ್ಯಾನೇಜರ್ಗೆ 1, NRC ಡಯಟ್ ಕೌನ್ಸಿಲರ್ಗೆ 1, ಪ್ರಯೋಗಾಲಯ ತಂತ್ರಜ್ಞಾನಕ್ಕೆ 2 ಮತ್ತು LHV NUHMಗೆ 2, RBSಗೆ ನೇತ್ರ ಸಹಾಯಕ ಫಾರ್ಮಸಿಸ್ಟ್ಗೆ 2, ಫಾರ್ಮಸಿಸ್ಟ್ಗೆ 1, ಒಂಟಿ ತಂತ್ರಜ್ಞಾನಕ್ಕೆ 2, ವ್ಯಾಕ್ಸಿನೇಷನ್ ಫೀಲ್ಡ್ ವರ್ಕರ್ಗೆ 1, ನರ್ಸಿಂಗ್ ಅಧಿಕಾರಿಗಳಿಗೆ 17, ಆಡಿಯೋಮೆಟ್ರಿಕ್ ಸಹಾಯಕಕ್ಕೆ 1 ಅಂತೂ ನೀಡಿದ್ದಾರೆ ಸ್ನೇಹಿತರೆ. ಈ ಒಂದು ಉದ್ಯೋಗದ ಒಂದು ಪೋಸ್ಟ್ನ ಹೆಸರು ಮತ್ತು ಆ ಒಂದು ಉದ್ಯೋಗಕ್ಕೆ ಬೇಕಾಗುವಂಥ ಒಂದು ಕ್ವಾಲಿಫಿಕೇಷನ್ ಅಂದರೆ ಎಜುಕೇಷನ್ ನೋಡಬೇಕಾದ್ರೆ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗೆ DHFWS ಕೊಪ್ಪಳದ ಒಂದು ನಿಯಮದ ಪ್ರಕಾರ ಅಂತೇಳಿ ನೀಡಿದ್ದಾರೆ. ತಾಲೂಕು ಕಾರ್ಯಕ್ರಮ ನಿರ್ವಾಹಕರಿಗೆ ನೋಡಬೇಕಾದ್ರೆ BBA ಮತ್ತು MBA ಮುಗಿಸಿರಬೇಕು. ಅದೇ ರೀತಿಯಾಗಿ DIC ಮ್ಯಾನೇಜರ್ಗೆ ನೋಡಬೇಕಾದ್ರೆ ಸ್ನಾತಕೋತ್ತರ ಪದವಿ, MBA ಮತ್ತು ಸ್ನಾತಕೋತ್ತರ ಪದವಿ ಅಂತೇಳಿ ನೀಡಿದ್ದಾರೆ. NRC ಡಯಟ್ ಕೌನ್ಸಿಲರ್ಗೆ ನೋಡಬೇಕಾದ್ರೆ ಡಿಪ್ಲೊಮೊ BSc, ಪ್ರಯೋಗಾಲಯ ತಂತ್ರಜ್ಞಾನಕ್ಕೆ ನೋಡಬೇಕಾದ್ರೆ SSLC PUC ಡಿಪ್ಲೊಮೊ. ಅದೇ ರೀತಿಯಾಗಿ LHV NUHMಗೆ ನೋಡಬೇಕಾದರೆ DHFWS ಕೊಪ್ಪಳ ನಿಯಮ ಪ್ರಕಾರ ಅಂತೇಳಿ ನೀಡಿದ್ದಾರೆ. RBSಗೆ ನೇತ್ರ ಸಹಾಯಕ ಮತ್ತು ಫಾರ್ಮಸಿಸ್ಟ್ಗೆ ನೋಡಬೇಕಾದ್ರೆ ಆಪ್ಟೋಮೆಟ್ರಿಯಲ್ಲಿ ಡಿಪ್ಲೊಮೊ ಪಡೆದುಕೊಳ್ಳಬೇಕು. ಫಾರ್ಮಸಿಸ್ಟ್ಗೆ ನೋಡಬೇಕಾದ್ರೆ D ಫಾರ್ಮ B ಫಾರ್ಮ ಮುಗಿಸಿರಬೇಕು. OT ತಂತ್ರಜ್ಞಾನಕ್ಕೆ ನೋಡಬೇಕಾದ್ರೆ ಡಿಪ್ಲೊಮೊ. ವ್ಯಾಕ್ಸಿನೇಷನ್ ಫೀಲ್ಡ್ಗೆ ನೋಡಬೇಕಾದ್ರೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು. ನರ್ಸಿಂಗ್ ಅಧಿಕಾರಿಗಳಿಗೆ ನೋಡಬೇಕಾದ್ರೆ DHFWS ಕೊಪ್ಪಳ ನಿಯಮ ಪ್ರಕಾರ ಅಂತೇಳಿ ನೀಡಿದ್ದಾರೆ. ಆಡಿಯೋಮೆಟ್ರಿಕ್ ಸಹಾಯಕಕ್ಕೆ ನೋಡಬೇಕಾದ್ರೆ ಸ್ನೇಹಿತರೆ DHLSನಲ್ಲಿ ಎಜುಕೇಷನ್ ಮುಗಿಸಿರಬೇಕು. ಶ್ರವಣ ದೋಷವುಳ್ಳ ಮಕ್ಕಳಿಗೆ ಒಂದು ಬೋಧಕರ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ TYDHSನಲ್ಲಿ ಡಿಪ್ಲೊಮೊ ಪಡೆದುಕೊಳ್ಳಬೇಕು. ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕಕ್ಕೆ ನೋಡಬೇಕಾದ್ರೆ ಪದವಿ ಮುಗಿಸಿರಬೇಕು. ಸಲಹೆಗಾರರಿಗೆ ನೋಡಬೇಕಾದ್ರೆ BSc ಮುಗಿಸಿದ್ರೆ ಸಾಕು ನೀವು ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದು. ಈ ಒಂದು ಉದ್ಯೋಗಕ್ಕೆ ಬೇಕಾಗುವಂಥ ಒಂದು ವಯಸ್ಸಿನ ಮಿತಿ ನೋಡಬೇಕಾದ್ರೆ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗೆ 18ರಿಂದ 45 ವರ್ಷ ಇರಬೇಕು. ತಾಲೂಕು ಕಾರ್ಯಕ್ರಮ ನಿರ್ವಾಹಕಕ್ಕೆ 18ರಿಂದ 40 ವರ್ಷ ಇರಬೇಕು. DIC ಮ್ಯಾನೇಜರ್ ಮತ್ತು NRC ಡಯಟ್ ಕೌನ್ಸಿಲರ್, ಪ್ರಯೋಗಾಲಯ ತಂತ್ರಜ್ಞಾನಕ್ಕೆ 18ರಿಂದ 45 ವರ್ಷ ಒಳಗಿರಬೇಕು. LHV NUHMಗೆ 18ರಿಂದ 65 ವರ್ಷ. RBSಗೆ ನೇತ್ರ ಸಹಾಯಕ ಮತ್ತು ಫಾರ್ಮಸಿಸ್ಟ್ಗೆ 18ರಿಂದ 45 ವರ್ಷ ಒಳಗಿರಬೇಕು. ಫಾರ್ಮಸಿಸ್ಟ್ಗೆ ನೋಡಬೇಕಾದ್ರೆ 18ರಿಂದ 40 ವರ್ಷ ಒಳಗಿರಬೇಕು. ಒಂಟಿ ತಂತ್ರಜ್ಞಾನಕ್ಕೆ 18ರಿಂದ 45 ವರ್ಷ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಎಲಿಜಿಬಲ್ ಆಗಬಹುದು. ವ್ಯಾಕ್ಸಿನೇಷನ್ ಫೀಲ್ಡ್ ವರ್ಕರ್ಗೆ DHFWS ಕೊಪ್ಪಳದ ನಿಯಮ ಪ್ರಕಾರ ಅಂತೇಳಿ ನೀಡಿದ್ದಾರೆ. ಅದೇ ರೀತಿ ನರ್ಸಿಂಗ್ ಅಧಿಕಾರಿಗಳು, ಆಡಿಯೋಮೆಟ್ರಿಕ್ ಸಹಾಯಕ, ಶ್ರವಣ ದೋಷವುಳ್ಳ ಮಕ್ಕಳಿಗೆ ಬೋಧಕರು ಮತ್ತು ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ನೋಡಬೇಕಾದ್ರೆ 18ರಿಂದ 45 ವರ್ಷ ಒಳಗಿರಬೇಕು. ಕೊನೆಯದಾಗಿ ಸಲಹೆಗಾರರಿಗೆ ನೋಡಬೇಕಾದ್ರೆ 18ರಿಂದ 35 ವರ್ಷ ಒಳಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದು. ಕೊನೆಯದಾಗಿ ಒಂದು ಉದ್ಯೋಗದ ಒಂದು ಏಜ್ ರಿಲ್ಯಾಕ್ಸೇಷನ್ ಅಂದರೆ ವಯೋಮಿತಿ ಸಡಿಲಿಕೆ ನೋಡಬೇಕಾದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಒಂದು ಕೊಪ್ಪಳದ ಒಂದು ನಿಯಮಾವಳಿಯ ಪ್ರಕಾರ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗಕ್ಕೆ ನೀವು ಯಾವುದೇ ಥರದಂಥ ಒಂದು ಅರ್ಜಿ ಶುಲ್ಕವಿಲ್ಲ, ಅಂದರೆ ಯಾವುದೇ ಫೀ ಇಲ್ಲ, ಅಪ್ಲಿಕೇಶನ್ ಫೀ. ತದನಂತರ ಒಂದು ಉದ್ಯೋಗದ ಒಂದು ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೋಸೆಸ್ ನೋಡಬೇಕಾದ್ರೆ ಒಂದು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಅಂದರೆ ಒಂದು ಇಂಟರ್ವ್ಯೂ ಇರುತ್ತೆ. ಆ ಒಂದು ಇಂಟರ್ವ್ಯೂನಲ್ಲಿ ಪಾಸ್ ಆದರೆ ಖಂಡಿತವಾಗಿ ಒಂದು ಉದ್ಯೋಗಕ್ಕೆ ನೀವು ಎಲಿಜಿಬಲ್ ಆಗಬಹುದು. ಈ ಒಂದು ಉದ್ಯೋಗದ ಒಂದು ಪ್ರಮುಖ ದಿನಾಂಕಗಳು ನೋಡಬೇಕಾದ್ರೆ ಸ್ನೇಹಿತರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂತಹ ಒಂದು ದಿನಾಂಕ 2/2/2024ರಿಂದ ಕೊನೆಯ ದಿನಾಂಕ ನೋಡಬೇಕಾದ್ರೆ 16 ಫೆಬ್ರವರಿ 2024 ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ಉದ್ಯೋಗ ಇರುವುದು ಕೊಪ್ಪಳ ಜಿಲ್ಲೆಯಲ್ಲಿ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಒಂದು ಅಪಾರ್ಚುನಿಟಿ ಅಂತಲೇ ಹೇಳಬಹುದು. ಯಾಕೆಂದರೆ DHFWSನಲ್ಲಿ ಈ ಒಂದು ಹುದ್ದೆಯನ್ನು ಬಿಟ್ಟಿದ್ದಾರೆ. ಅಂದರೆ ಆಯಾ ಒಂದು ಕ್ವಾಲಿಫಿಕೇಷನ್ ಅಂದರೆ SSLC PUC ಡಿಗ್ರಿ, ಸ್ನಾತಕೋತ್ತರ ಪದವಿ, PG ಒಂದು ಎಲ್ಲ ಒಂದು ಕ್ವಾಲಿಫಿಕೇಷನ್ ಮುಗಿಸಿದಂಥ ಒಂದು ಅಭ್ಯರ್ಥಿಗಳು ಈ ಒಂದು ಇಲಾಖೆಯಲ್ಲಿ ಇಂತಿಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ಅದೇ ರೀತಿಯಾಗಿ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಏಕೆಂದರೆ ಹಲವಾರು ಒಂದು ಹುದ್ದೆಯನ್ನು ಬಿಟ್ಟಿದ್ದಾರೆ ಆಯಾ ಒಂದು ಕ್ವಾಲಿಫಿಕೇಷನ್ಗೆ ತಕ್ಕಂತೆ. ಅಂದರೆ SSLC PUC ಡಿಗ್ರಿ ಈ ಥರ ಮುಗಿಸಿದಂಥ ಒಂದು ಅಭ್ಯರ್ಥಿಗಳಿಗೆ ಹಲವಾರು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಈ ಒಂದು ಇಲಾಖೆಯಿಂದ. ಅವರಿಗೂ ಸಹ ಸಹಾಯವಾಗುತ್ತೆ. ಅದೇ ರೀತಿಯಾಗಿ ಒಂದು ಉದ್ಯೋಗಕ್ಕೆ ಬೇಕಾಗುವಂಥ ಸಂಪೂರ್ಣ ಮಾಹಿತಿ ಬೇಕಿತ್ತಂದರೆ ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವರು ಕೊಟ್ಟಿರ್ತಕ್ಕಂಥ ಒಂದು
ವೆಬ್ಸೈಟ್ನ ಲಿಂಕ್ ಇದೆ. ಆ ವೆಬ್ಸೈಟ್ನ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೇನೆ. ಅಲ್ಲಿಂದ ನೇರವಾಗಿ ಈ ಒಂದು ಉದ್ಯೋಗ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಒಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳಬಹುದು. 16 ಫೆಬ್ರವರಿ 2024ಕ್ಕೆ ಈ ಒಂದು ಉದ್ಯೋಗದೊಂದು ಕೊನೆಯ ದಿನಾಂಕ ಇರುತ್ತೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಒಂದು ಉದ್ಯೋಗದ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅನಿಸುತ್ತೆ. ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋದ ನನಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.